ಗೋರಿಗಳು ಅಂದ್ರೆ ಹೇಳಿದ್ರೆ ಅವ್ರಿಗೆ ಕೂಡ ಏನೇ ಸಾಧನೆ ಮಾಡಿದ್ರು ಕೂಡ ಸಾವು ಖಂಡಿತವಾಗಿ ಬಂದೇ ಬರುತ್ತೆ. ಈ ಎಲ್ಲ ಸಾಧನೆ ಮಾಡಿದಂಥ ಅಘೋರಿಗಳು ಅವರ ಅಂತ್ಯ ದಿನಗಳು ಹೇಗಿರುತ್ತೆ? ಅದನ್ನ ಹೇಗೆ ಅವರ ಶಿಷ್ಯರಿರ್ತಾರ, ಅವ್ರಿಗೆ ಒಂದು ಕುಟುಂಬವಂತೂ ತ್ಯಜಿಸಿ ಅವರು ಹೋಗಿರ್ತಾರೆ, ಏಕಾಂಗಿಯಾಗಿ ಸಾಧನೆಗಳಲ್ಲೇನೆ ಮಗ್ನವಾಗಿರ್ತಾರೆ. ಈಗ ಒಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತಹ ಒಂದು ಪುಣ್ಯ ಆತ್ಮದ ದೇಹದ ಚಿತಾಭಸ್ಮವನ್ನೇ ಹುಡುಕುವಂಥ ಅಘೋರಿಗಳಿಗೆ ಅಘೋರತ್ವದಲ್ಲಿ ಸಾಧನೆ ಮಾಡಿ ದೇಹವನ್ನ ತ್ಯಾಗ ಮಾಡಿದಂಥ ಒಬ್ಬ ಅಘೋರಿ ಶವ ಅವರ ಕೊನೆ ದಿನಗಳು, ಅವರ ಅಂತ್ಯ ಹೇಗಿರುತ್ತೆ? ಅಂತ್ಯ ಆದಮೇಲೆ ಅವರ ದೇಹವನ್ನ ಯಾವ ರೀತಿ ವಿಧಿವಿಧಾನಗಳಲ್ಲಿ ಅವರು ಅದನ್ನ ಬಳಸ್ತಾರೆ? ನೋಡಿ, ಅಘೋರಿಗಳ ಅಂತ್ಯದ ದಿನಗಳು ನಾವೇನು ಹೇಳ್ತೀವಿ, ಅವ್ರಿಗೆ ಯಾವ ವಿಧಿವಿಧಾನಗಳಿಲ್ಲ. ತನ್ನ ಸಾವು ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅವನು ನದಿ ದಡಕ್ಕೆ ಹೋಗ್ತಾನೆ. ಅಂದರೆ ಅವ್ರಿಗೆ ಅವರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ನದಿಯ ತೀರಕ್ಕೆ ಹೋಗಿ, ಅಂದರೆ ಅವನಿಗೆ ಅರ್ಥ ಆಗ್ತಾ ಇರುತ್ತೆ, ಯಾಕೆಂದರೆ ಅವನು ಕುಂಡಲಿನಿ ಜಾಗೃತ ಆಗಿರೋದ್ರಿಂದ ತನ್ನ ಸಾವು ಆಲ್ರೆಡಿ ಹತ್ರ ಬರ್ತಾ ಇದೆ, ಅಲ್ಲಿಗೆ ನಾನು ಹೋಗಬೇಕು, ಮೋಕ್ಷವನ್ನು ಪಡ್ಕೋಬೇಕು, ತನ್ನ ಸ್ಥಿತಿ ಇಲ್ಲಿದೆ ಅಂತ ಗೊತ್ತಾದ ತಕ್ಷಣವೇ ಅವನು ನದಿ ತೀರಕ್ಕೆ ಹೋಗಿ, ಅಂದರೆ ಜನಗಳು ಸಹ ಅಲ್ಲಿ ಯಾರೂ ಸಹ ಇರಬಾರ್ದು ಆ ಥರ ಜಾಗಕ್ಕೆ ಹೋಗಿ, ಜನನಿಬಿಡ ಪ್ರದೇಶ ಅಂತಾರಲ್ಲ, ಅಲ್ಲಿ ಹೋಗಿ ಅವನು ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ತನ್ನ ದೇಹಕ್ಕೆ ಕಲ್ಲುಗಳನ್ನು ಕಟ್ಟಿಕೊಂಡು, ಅಂದರೆ ಹಗ್ಗದ ಮುಖಾಂತರ ಕಲ್ಲುಗಳನ್ನು ಕಟ್ಟಿಕೊಂಡು ಸಂಪೂರ್ಣವಾಗಿ ನೀರಲ್ಲಿ ಗಂಗಾ ನದಿಯಲ್ಲಿ ಮುಳುಗ್ಬಿಡ್ತಾನೆ. ಅವ್ನು ಯಾವ ವಿಧಿವಿಧಾನಗಳು ಸಹ ಮಾಡೋದಿಲ್ಲ. ವಾಸ್ತವದಲ್ಲಿ ಅವನಿಗೆ ವಿಧಿವಿಧಾನಗಳನ್ನು ಸಹ ಒಪ್ಪೋದಿಲ್ಲ. ಅವನು ತನಗೆ ಸಾವು ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ, ಅಥವಾ ನೀವು ರಾತ್ರಿಯೋ ಅಥವಾ ಅವನಿಗೆ ಯಾವಾಗ ಗುರುವಿನ ಆಜ್ಞೆ ಆಗುತ್ತೋ ಆ ಆಜ್ಞೆ ಆದಾಗ ಅವನು ನದಿ ದಡಕ್ಕೆ ಹೋಗಿ ತನ್ನ ಕಾಲಿಗೆ ತನ್ನ ಕಲ್ಲುಗಳನ್ನು ಕಟ್ಕೊಂಡು, ದೇಹ ತೇಲಬಾರ್ದು ಮತ್ತೆ ಮೇಲೆ, ಅಂದರೆ ಸಂಪೂರ್ಣವಾಗಿ ಗಂಗೆಯಲ್ಲಿ ಅವನು ಅರ್ಪಣೆ ಮಾಡ್ಕೊಳ್ತಾನೆ. ಅವನಿಗೆ ಯಾವ ವಿಧಿವಿಧಾನಗಳು ಸಹ ಇರೋದಿಲ್ಲ. ಜೊತೆಗೆ ಗುರುಗಳೇ, ನೀವು ಹೇಳಿದ್ರಿ ಸಮಾಜಮುಖಿಯಾಗಿ ಸಾಕಷ್ಟು ಪುಣ್ಯ ಕೆಲಸ ಮಾಡಿದಂಥ ವ್ಯಕ್ತಿ ಆ ಪುಣ್ಯ ಆತ್ಮದ ದೇಹದ ಚಿತಾಭಸ್ಮವನ್ನ ಬಳಸೋದ್ರಿಂದ ತುಂಬಾ ಉಪಯೋಗ ಇರುತ್ತೆ, ಅವ್ರಿಗೆ ಎಷ್ಟೋ ಸಾಧನೆಗಳಿಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ. ಇಷ್ಟೊಂದು ಸಾಧನೆ ಮಾಡಿದಂಥ ಅಘೋರಿಯ ದೇಹ ಇನ್ನೆಷ್ಟು ಕೆಲಸಕ್ಕೆ ಬರುತ್ತೆ ಅಲ್ವಾ? ಅಂಥ ಒಂದು ದೇಹವನ್ನ ಅವರು ಹೇಗೆ ಯಾರಿಗೂ ಕೂಡ ಅರ್ಪಣೆ ಮಾಡ್ದೇನೆ ಹಾಗಂತಲ್ಲ. ನೋಡಿ, ನಮ್ಮ ದೇಹ ಒಂದು ಭೂಮಿಯಲ್ಲಿ ಕರಗಬೇಕು, ಒಂದು ಇನ್ನೊಂದು ಅಗ್ನಿಯಲ್ಲಿ ದಹಿಸ್ಬೇಕು, ಇಲ್ಲ ನೀರಿನಲ್ಲಿ ವಿಸರ್ಜನೆ. ಅಂದ್ರೆ ಪಂಚಭೂತಗಳಲ್ಲಿ ಪಂಚಭೂತಗಳಂದ್ರೆ ಯಾವುದು? ಅಗ್ನಿ, ಜಲ, ನೀರು, ಆಕಾಶಗಳೇ.